ನೇತ್ರ ನೇತ್ರ. ಹೇಳಿ ರಾಕೇಶ್. ಏನಿಲ್ಲ ನೇತ್ರ, ತಿಂಡಿ ಆಯ್ತಾ? ಏನ್ ಮಾಡಿದ್ಯಾ? ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಆಗುತ್ತೆ ಅಲ್ವಾ? ತಿಂತೀರಾ ತಾನೇ? ಹಾ ಆಯ್ತು, ಪರವಾಗಿಲ್ಲ, ಏನೋ ಒಂದು ಮಾಡು, ತಿನ್ನೋಣ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಮಧ್ಯಾಹ್ನಕ್ಕೆ ಅಪ್ಪ ಅಮ್ಮ ಬರ್ತಾರೆ ದೇವಸ್ಥಾನದಿಂದ. ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಿಬಿಡು. ಅಡಿಗೆನಾ? ಏನು ಮಾಡಬೇಕು? ಮಾಮೂಲಿ ಅನ್ನ ಸಾಂಬಾರು ಪಲ್ಯ, ರಸಮ್ಮು, ಮತ್ತು ಅಪ್ಪಂಗೆ ಏನಾದರೂ ಚಪಾತಿ, ಅವರು ರೈಸ್ ಜಾಸ್ತಿ ತಿನ್ನಲ್ಲ, ಮುದ್ದೆ ಅಥವಾ ಏನಾದರೂ ಮಾಡಿಕೊಡು. ಏನಾದರೂ ಮಾಡಿಟ್ಬಿಡು, ಅವ್ರು ಬಂದ ತಕ್ಷಣ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಅಲ್ಲ ರಾಕೇಶ್, ಒಂದು ಹೇಳಿ, ನೀವೆಲ್ಲ ನಾನು ಏನು ಅನ್ಕೊಂಡಿದ್ದೀರಾ? ನಿಮ್ಮ ಅಮ್ಮ ನೋಡಿದ್ರೆ ಮನೆ ಹಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು, ಹತ್ತೋಳಿ ಇತ್ತೋಳಿ, ಅದು ಮಾಡು ಇದು ಮಾಡು ಅಂತ ಒಳ್ಳೆ ಕೆಲಸದವ್ರ ಥರ ಮಾತಾಡ್ತಿದ್ದೀರಲ್ಲ ಇಬ್ರು. ನಾನೇನು ಮನೆ ಸೊಸೆ ಅನ್ಕೊಂಡಿದ್ದೀರಾ ಇಲ್ಲ ಮನೆ ಕೆಲಸದವಳು ಅನ್ಕೊಂಡಿದ್ದೀರಾ? ಏನ್ ನೇತ್ರ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀನು ಈ ಮನೆ ಸೊಸೆ ಅಂದಮೇಲೆ ಇದೆಲ್ಲ ನೀನೇ ತಾನೇ ಮಾಡಬೇಕು. ಇದೆಲ್ಲ ನೀನು ಜವಾಬ್ದಾರಿ ಅಲ್ವಾ? ಪಾಪ ನಮ್ಮಮ್ಮ ಅಷ್ಟು ವಯಸ್ಸಾಗಿದ್ರು ಅವರೆಲ್ಲ ಮಾಡ್ತಾರೆ ಅಂತದ್ರಲ್ಲಿ ನೀನು ಯಾಕೆ ಈ ಥರ ಎಲ್ಲ ಕೆಲಸದವಳು ಅದು ಇದು ಅಂತೆಲ್ಲ ಅನ್ಕೋತೀಯಾ? ಹಾಗಿದ್ರೆ ನಮ್ಮಮ್ಮನ್ನ ಕೆಲಸದವಳು ಅಂತ ಅನ್ನಕ್ಕಾಗತ್ತಾ? ಹೇಳು, ಅವ್ರು ನಿನ್ಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅದು ಆ ಥರ ಅಲ್ಲ, ಇದು ನಮ್ಮ ಮನೆ ಮೇಲೆ ನಾವು ಕೆಲಸ ಮಾಡಬೇಕು. ಅದರಲ್ಲೇನು? ಆಯ್ತಪ್ಪ ಆಯ್ತು, ಮಾಡ್ತೀನಿ, ಭಾಳಷ್ಟು ಮಾಡ್ತೀನಿ ಬಿಡು. ನೋಡು ನೇತ್ರ, ಈ ಥರ ಎಲ್ಲ ಆಡ್ಬೇಡ ಪ್ಲೀಸ್. ನಾನು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ, ಆದರೆ ನಮ್ಮಮ್ಮಗೆ ಇದೆಲ್ಲ ಇಷ್ಟ ಆಗಲ್ಲ. ದಯವಿಟ್ಟು ಸ್ವಲ್ಪ ಹುಷಾರಾಗಿ ಮಾತಾಡು. ನಮ್ಮಮ್ಮ ತುಂಬ ಒಂಥರ ಇಂಥದ್ರಲ್ಲೆಲ್ಲ ಈ ಥರ ನೀನು ನನಗೆ ಎದುರು ಮಾತಾಡ್ತೀಯಾ, ನನ್ನ ಮೇಲೆ ರೇಗಾಡ್ತೀಯ ಅಂತ ನಮ್ಮಮ್ಮಗೆ ಗೊತ್ತಾದರೆ ಅವ್ರು ತುಂಬ ಕೋಪ ಮಾಡ್ಕೊಬಿಡ್ತಾರೆ. ಓಹೋ, ಏನು ನಿಮ್ಮಮ್ಮನ ಹತ್ರ ಏನು ಮಾತಾಡ್ಬಾರ್ದಂಗಾದ್ರೆ? ನೇತ್ರ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲ್ತ್ಕೋ. ಇವಾಗ ತಾನೇ ಹೊಸದಾಗಿ ಮದುವೆ ಆಗಿದ್ದೀವಿ, ಯಾಕೆ ಸುಮ್ಮನೆ ಜಗಳ ಮನೇಲಿ? ಆಯ್ತಪ್ಪ ಆಯ್ತು, ಎಲ್ಲ ಮಾಡ್ತೀನಿ, ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ಸರಿಯಾ? ಅದೇ ತಾನೇ ನಿಮ್ಗೆ ಬೇಕಾಗಿರೋದು. ಸರಿ ಸರಿ ಬಿಡು, ಆಯಿತು. ಅಲ್ಲ ರಾಕೇಶ್, ನಿಂಗೆ ನೆನಪಿದ್ಯಾ? ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕು, ನಮಗೆ ಲೀವ್ ಇವತ್ತು ಮುಗೀತು. ಅಲ್ಲ, ನಿಮ್ಮ ಅಪ್ಪ ಅಮ್ಮ ಕರೆಕ್ಟಾಗಿ ನಮ್ಮ ರಜಾ ಮುಗಿಯೋ ಟೈಮಲ್ಲಿ ಬರ್ತಾರೆ ನೋಡು. ಮುಗಿದ ತಕ್ಷಣ ನಾವು ಡ್ಯೂಟಿಗೆ ಹೋಗ್ಬೇಕು ನಾಳೆಯಿಂದ. ಹಾಂ, ಒಂದೆರಡು ಮೂರು ದಿನ ಮುಂಚೆ ಆದರೂ ಬಂದಿದ್ರೆ ನಾವು ಆದರೂ ಎಲ್ಲಾದರೂ ಹೋಗ್ಬೋದಿತ್ತು, ಒಂದೆರಡು ದಿನನಾದರೂ. 2 ದಿನ ಒಂದಿನ ಎಲ್ಲ ಯಾಕೆ ನೇತ್ರ? ಸ್ವಲ್ಪ ದಿನ ಆಗಲಿ, ಆರಾಮಾಗಿ ಒಂದು ವಾರನೇ ರಜೆ ತೊಗೊಂಡು ಹೋಗ್ಬಿಟ್ಟು ಬರೋಣ. ನಾನು ಹೇಳ್ತಿದ್ದೀನಲ್ವಾ? ಅಯ್ಯಯ್ಯೋ, ನೀನು ಹೇಳ್ದೆ ಅಂತ ನಾನು ನಂಬ್ಕೊಂಡ್ರೆ ಅಷ್ಟೇ. ನಿಮ್ಮಮ್ಮ ಹೋಗಬೇಡಿ ಅಂದರೆ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀಯ, ನನಗೆ ಗೊತ್ತಿಲ್ವಾ? ಆಯ್ತಮ್ಮ ತಾಯಿ, ಸರಿ ಹೋಗು, ಅದೇನು ತಿಂಡಿ ಮಾಡು ಹೋಗು. ನಿಮ್ಮ ಪಾಪ ಹೊಳ್ತಾ ಇದೆ ರೂಮಲ್ಲಿ, ಹೋಗಿ ಎತ್ಕೊಂಡು ಬನ್ನಿ. ಏನಿವಳು ಈ ಥರ ಆಡ್ತಾಳೆ? ಅಯ್ಯೋ ದೇವ್ರೆ, ನಮ್ಮ ಅಮ್ಮ ನೋಡಿದ್ರೆ ಆ ಥರ, ಮಗು ಬೇರೆ ಮಧ್ಯದಲ್ಲಿ, ನನಗಂತೂ ತಲೆ ಕೆಟ್ಟು ಹೋಗ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಮ್ಮ ಯಾವಾಗಲೂ ಹೇಳ್ತಿರ್ತೀಯಲ್ಲ ಮಗಳೇ? ಹಾಂ, ಯಾಕೆ? ಅಜ್ಜಿ ಬಂದ್ಬಿಡ್ತಾರೆ ಇವತ್ತು, ಅಜ್ಜಿ ತಾತ ಬರ್ತಾರೆ. ಖುಷಿ ಆಗ್ತದೆ ನಿನಗೆ ಅಲ್ವಾ? ಬರ್ತಾರೆ ಕಂದ, ಇವತ್ತು ಬರ್ತಾರೆ, ಸುಮ್ಮನೆ ಇರು. ಅಜ್ಜಿ ಬಂದ್ಬಿಡ್ತದೆ ಇವತ್ತು. ಅಜ್ಜಿಗೂ ನಿನ್ನ ಬಿಟ್ಟು ತುಂಬ ದಿನ ಇರೋಕ್ಕಾಗಲ್ಲ. ಓ ಯಾಕಪ್ಪ, ಯಾಕೆ ನನ್ನ ಮಗಳು ಅಳ್ತಾ ಇರೋದು? ಓ ನೋಡು ಬಂಗಾರಿ, ಅಜ್ಜಿ ಬಂದ್ರು, ಅಜ್ಜಿ ತಾತ ಬಂದ್ರು, ಅಜ್ಜಿ ತಾತ. ಹೋಗತ್ತಾಗಿ, ಅಯ್ಯೋ ಸುಸ್ತಾಗೋಯ್ತು ಕಣಪ್ಪ. ಏನಾಯ್ತಮ್ಮ, ಯಾಕೆ? ಬಾ ಕೂತ್ಕೋ. ಎಲ್ಲಪ್ಪ ನೀನು ಹೇಳ್ತಿ? ಇವಳೇ ನೇತ್ರ ನೇತ್ರ. ಓ ಅತ್ತೆ ಬಂದ್ರಾ? ಆಯ್ತಾ, ಚೆನ್ನಾಗಾಯ್ತಾ ಪೂಜೆ ದರ್ಶನ ಎಲ್ಲ? ಕಣವ, ಎಲ್ಲ ಚೆನ್ನಾಗಾಯ್ತು. ಹೆಂಗೋ ಒಂದು ವಾರ ಇತ್ತಿಲ್ಲ, ಎಲ್ಲ ನೋಡ್ಕೊಂಡು ಮಾಡ್ಕೊಂಡ? ಹ್ಞೂ ಅತ್ತೆ, ಎಲ್ಲ ನೋಡ್ಕೊಂಡು ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಓ ಮಗಳೇ, ಚೆನ್ನಾಗಿದ್ಲಪ್ಪ? ಅಳ್ತಿದ್ಲು? ಏನಿಲ್ಲಮ್ಮ, ಪರವಾಗಿಲ್ಲ, ಚೆನ್ನಾಗಿದ್ಲು, ಏನು ತೊಂದರೆ ಇಲ್ಲ. ಹೋಗು ಚಿನ್ನಮ್ಮ, ಅಜ್ಜಿ ಬಂದೈತೆ, ಹೋಗು. ಏನವ ಬಂಗಾರ, ಯಾಕ ಹೇಳ್ತಾ ಇದ್ದ? ನೇತ್ರ, ಕುಡಿಯೋಕೆ ಒಂದು ಲೋಟ ನೀರು ಕೊಡವಾ? ಹಾಮವ ತಂದೆ. ನನ್ನಂತ ಇವ್ರ ಮನೆ ಕೆಲಸದೋಳು ಅಂತಾನೆ ಅನ್ಕೊಂಡಿರೋದು. ಏನು ಇವರೆಲ್ಲ ದೊಡ್ಡ ಶ್ರೀಮಂತರ ಮನೆ ಮಕ್ಕಳು, ನಾನು ಮನೆ ಕೆಲಸದೋಳು, ಹಂಗೆ ಆಡ್ತಾ ಇದ್ದಾರೆ, ಮೆರಿತಾ ಇದ್ದಾರೆ. ನಾನು ಎಂಥ ಮನೆಯಿಂದ ಬಂದಿದ್ದೀನಿ ಅಂತ ಇವ್ರಿಗೆ ಗೊತ್ತಿಲ್ಲ. ಏನು ಮಾಡಲಿ, ಎಲ್ಲ ಕಳ್ಕೊಂಡು ಬಂದಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ಇಲ್ಲ ನನ್ನ ಹಣೆ ಬರ. ಅಯ್ಯೋ, ನೀರು ತಗೊಬಂದ್ರೆ ಅಲ್ಲೇ ನಿಂತಿದ್ಯಲ್ಲವಾ? ತಂದೆ. ಏನಪ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಇಕ್ತಿದ್ಲಾ ಮೂರೊತ್ತುವೆ? ಅದು ಇದು ಆರ್ಡರ್ ಗಿಡ್ರ್ ಮಾಡ್ಕೊಂಡು ತಿಂತಿದ್ರ? ಅಯ್ಯೋ ಇಲ್ಲ ಕಣಮ್ಮ, ಯಾಕಂಗಂತೆ, ಮಾಡ್ತಾಳೆ ಅವಳೆ. ಈಗ ಬೆಳಿಗ್ಗೆ ತಿಂಡಿ ಮಾಡಿದ್ಲು ಬಾತು, ಈಗ ಅನ್ನ ಸಾಂಬಾರು ಮಾಡ್ತಾವಳೆ, ನಿಮಗೆ ಬರೋಷ್ಟರಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ಲು. ಎಲ್ಲ ಅವಳೆ ಮಾಡ್ತಾಳಲ್ಲ, ಏನಕ್ಕೆ ನಾವು ಹೊರಗಡೆ ಆರ್ಡರ್ ಮಾಡ್ಕೊಳ್ಳೋಣ? ಸುಮ್ಮನೆ ಏನೋ ಆದರೂ ಒಂದು ಹೇಳ್ಬೇಡ, ಸುಮ್ಮನೆ ಇರು ನೀನು. ಸುಮ್ಮನೆ ಇದ್ದಿದ್ಕಲ್ವಪ್ಪ, ಸುಮ್ಮನೆ ಇದ್ದಿದ್ಕಲ್ವಾ? ಏನು ಮಾತಾಡಬಾರ್ದು, ಸರಿ ಹೋಯ್ತಾರೆ ಅಂದಿದ್ಕೆ ಡೈವರ್ಸ್ ತಗೊಂಡಿದ್ದೀವ. ಅಪ್ಪ ಸುಮ್ಮನೆ ಇರು, ಸ್ವಲ್ಪ ಬಾಯಿ ಮುಚ್ಕೊಂಡು. ಅದೆಲ್ಲ ಇವಾಗ ಏನಕ್ಕೆ ಮಾತಾಡ್ತಿದ್ಯಾ ನೀನು? ಈಗ ಅದ್ರ ಬಗ್ಗೆ ಮಾತಾಡೋಂತ ಹೇಳ್ತೀನಿ ನಾನು. ಮುಗ್ದೋಗಿರೋದ್ರ ಬಗ್ಗೆ ಮಾತಾಡ್ಬೇಡ ನೀನು, ನನ್ಗೆ ಗೊತ್ತು ಏನು ಮಾಡಬೇಕು ಅಂತ. ಇವ್ಳು ಬಾಯೇ ಸುಮ್ಮನೆ ಇರೋಕ್ಕಿಲ್ವಲ್ಲ, ಸುಮ್ಮನೆ ಕೂತ್ಕೋ. ಹ್ಞೂ ಸುಮ್ಮನೆ ಕೂತ್ಕೊಳ್ಳಿ. ಮೊದಲು ಮದುವೆ ಆಗಿದ್ಲಲ್ಲ, ಆಗ್ಲೂ ಹಿಂಗೆ ಸುಮ್ಮನೆ ಕೂತ್ಕೊಂಡು ನಮ್ಮ ಕೂರಿಸ್ಬಿಟ್ಟು ಅವಳನ್ನ ಮ್ಯಾಲೆ ಹತ್ತಿಸ್ಕೊಂಡ. ಸರಿ ಕೊಟ್ಟನಿಲ್ವ ಕಯ್ಯ? ಸರಿಯಾಗಿ ಕೊಟ್ಬಿಟ್ಟು ಹೋದ್ಲಲ್ಲ ಕಯ್ಯ, ಹಂಗೆ ಇವಳು ಕೊಟ್ಬಿಟ್ಟು ಹೋಯ್ತಾಳೆ. ಸುಮ್ಮನೆ ಕೂತ್ಕೊಂಡು ಇವಳನ್ನಾರ ನೆಟ್ಟಿಗೆ ಮಾಡಿಕೊಳ್ಳೋದು ಬೇಡವಾ? ಬುದ್ಧಿ ಹೇಳ್ಕೊಂಡು. ಅಯ್ಯೋ ನಿನ್ಗೇನಾಗಿದೆ? ಬಂದ ತಕ್ಷಣ ಹಿಂಗೆ ಕಾಡ್ತಿದ್ಯಲ್ಲ, ಹೋಗು ರೂಮ್ಗೆ ಹೋಗು, ಬ್ಯಾಗ್ ತೊಗೊಂಡು. ಅಪ್ಪ ಹೋಗು, ಕರ್ಕೊಂಡು ಹೋಗು, ಅಡುಗೆ ಆದ್ಮೇಲೆ ಕರಿತೀನಿ. ಅದೇ ಕಡಿ ಏನು ಗೊತ್ತಿರ್ತಿರೋ ವಿಷಯವಾ? ಗೊತ್ತಿಲ್ಲದೆ ಇರೋದು ನೀನೆಂತೂ ಮಾತಾಡ್ಬೇಡ, ನನ್ಗೆ ಗೊತ್ತು ಏನು ಮಾಡಬೇಕು ಅಂತ. ಸುಮ್ಮನೆ ಕೂತ್ಕೋ. ತಗೊಳ್ಳಿ ಮಾವ ನೀರು. ಅಡುಗೆ ಆಗಿದ್ದದವ, ಏನು ಮಾಡಿದಿ? ಅಯ್ಯೋ, ಒಂದು ವಾರದಿಂದ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿಂದು ಹೊಟ್ಟೆ ಎಲ್ಲ ಕೆಟ್ಟೋಗ್ಬಿಟ್ಟದ ಕಣವ.
ಆಗೋದಿಲ್ಲ, ನಮಗೆ ಹೊರಗಡೆ ತಿಂದು ಅಭ್ಯಾಸ ಇಲ್ಲ. ಆಗೋದಿಲ್ಲ. ಅಡುಗೆ ಮಾಡಿದ್ಯಾ? ಹಾಂ ಮಾಡಿದ್ದೀನಿ. ಊಟ ಮಾಡಿವ್ರಂತೆ, ಇನ್ನೊಂದು ಸ್ವಲ್ಪ ಹೊತ್ತು ಆಗೋಯ್ತು. ಏನು ಮಾಡ್ತಾಯಿದ್ದೀ? ಅದೇ ಅತ್ತೆ, ಅನ್ನ ಸಾಂಬಾರು ಮಾಡ್ತಿದ್ದೀನಿ, ಪಲ್ಯ ಮಾಡಿದ್ದೀನಿ, ರಸಮ್ ಒಂದು ಮಾಡಬೇಕು, ಮಾಡಿಬಿಡ್ತೀನಿ. ಸರಿ ನೋಡಿಕೊಂಡು ಪದಾರ್ಥ ಎಲ್ಲನೇ ಸುಮಾರಾಗಿ ಸರಿಯಾಗಿ ಹಾಕ್ಕೊಂಡು ಮಾಡು. ನನಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬಾರ್ದು, ಒಸಿ ಕಮ್ಮಿ ನೋಡ್ಕೊಂಡು ಮಾಡು. ಆಯ್ತತ್ತೆ. ಅದೆಷ್ಟು ದಿನ ಮೆರೀರಿ, ನಿಮಗೆಲ್ಲ ಮಾಡ್ತೀನಿ. ಮದುವೆಗೆ ಹೊಸದು ಸುಮ್ಮನೆ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಎಲ್ಲ ನನ್ನ ಕೈಗೆ ಬರಲಿ, ಆಮೇಲೆ ನಿನಗಿರೋದು. ಅಪ್ಪ ದೇವಸ್ಥಾನಗಳೆಲ್ಲ ನೋಡಿದ್ರಾ? ಚೆನ್ನಾಗಿತ್ತಾ? ಸಮಾಧಾನ ಆಯ್ತಾ ಈಗ ನಿಮಗೆ? ಯಾಕ್ಲಾ ಸಮಾಧಾನ ಆಯ್ತು ಅಂತ ಕೇಳ್ತಿದ್ದಿ? ಓಹೋ, ನೀನು ಹೇಳ್ತೀನೋ ಕಳಿಸ್ತಾನೆ, ನಾವು ಹೋಗ್ಬಿಟ್ವಲ್ಲ ಅದಕ್ಕ. ಏನೇನು ಹೇಳೋದು ನಿನಗೆ? ಹೋಗ್ಬಿಟ್ಟು ಬಂದಿದೆಯಲ್ಲ ಬಿಡು ಸುಮ್ಮನೆ. ಅವಳು ಬೇಜಾರು ಮಾಡ್ಕೊಂಡ್ಲು ಗೊತ್ತಾ? ನಾವು ಹೋಗ್ಬಿಟ್ಟು ಬಂದ್ಮೇಲೆ ನೀವು ಹೋಗ್ಬೋದಿತ್ತು ತಾನೆ. ಏನು ಅಷ್ಟೊಂದು ಅರ್ಜೆಂಟ್ ಇತ್ತು? ನೀವು ಕೇಳೋಕ್ಕಿಲ್ಲ ಮಾತಾ, ಅವಳು ಕೇಳೋಕ್ಕಿಲ್ಲ. ನಾನು ಯಾರಿಗೆ ಅಂತ ಸಾಯನ? ಅಲ್ಲ ಕನ್ಲ, ಸರಿ ಬಿಡು ನಿಂದುವೆ. ಮಗ ಕರ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಟ್ಟು 2 ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ಟಿವಿ ನಿಂಗೆ ಗೊತ್ತಾ? ಮನೆಯಿಂದ ಆಚೆ ಕಾಲು ಕಡಿದಾನೆ. ಎಲ್ಲ ಒಂದು ವಾರ ನೆಮ್ಮದಿಯಾಗಿ ಇದ್ಬಿಟ್ಟು ಬರೋಣ ಅಂದರೆ ಅದಕ್ಕೂ ಹಿಂಗೆ ಆಡ್ತಿದ್ಯಲ್ಲಪ್ಪ ನೀನು. ಹಂಗಲ್ಲ ಕಣವ. ಆಯಿತು ಬಿಡಿ, ಈಗ ಹೋಗ್ಬಿಟ್ಟು ಬಂದ್ರಲ್ಲ, ಸುಮ್ಮನಿರೀಗ. ಆಯಿತು, ನಾವು ಇನ್ನೊಂದು ಸ್ವಲ್ಪ ಒಂದು 15 ದಿನ ಬಿಟ್ಕೊಂಡು ಎಲ್ಲಾದರೂ ಹೋಗ್ಬಿಟ್ಟು ಬರ್ತೀವಿ. ಈಗಲೇ ಹೇಳ್ತಾ ಇದ್ದೀನಿ, ಮತ್ತು ಆಮೇಲೆ ಹೋಗಬೇಡಿ ಅದು ಇದು ಅಂತ ಅನ್ಬೇಡ. ಪಾಪ ಅವಳಿಗೂ ಬೇಜಾರಾಯ್ತದಲ್ವಾ? ಅವಾಗ ಯಾಕಂಗ ಅಂದಾಳು ಸುಮ್ಮನಿರು. ಅದೇ ಕತೆಯ ನಾನು ಅವತ್ತೇ ಹೇಳಿದೆ, ಸುಮ್ಮನಿರು ಹೊತ್ತಾಗ ಹೋಗ್ಬಿಟ್ಟು ಬರಲಿ ಅವರೇ, ನಾವು ಇನ್ನೊಂದು ದಿನ ಹೋಗೈತೆ ಅಂತ. ನನ್ನ ಮಾತು ಕೇಳ್ದೆ ಕರ್ಕೊ ಹೋದ್ಲು. ಇನ್ನೊಂದು ಸತಿನೂ ಹಂಗೆ ಮಾಡೋಕ್ಕದ? ಹೋಗ್ಬಿಟ್ಟು ಬಪ್ಪ. ಪಾಪ ಆ ಹುಡುಗಿನೂ ಮದುವೆಯಾಗಿ ಬಂದೈತೆ, ಅದಕ್ಕೂ ಆಸೆ ಇರೋಕ್ಕಿಲ್ವಾ? ಸುಮ್ಮನೆ ಎಲ್ಲ ನಾವೇ ಇದು ಮಾಡಬಾರ್ದು. ನಮ್ಮ ಅವಳ ಬಗ್ಗೆ ನಾವು ಯೋಚನೆ ಮಾಡಬೇಡ್ವಾ ರಾಕೇಶ? ಹೊಸ ದಿನ ಬಿಟ್ಕೊಂಡು ಹೋಗ್ಬಿಟ್ಟು ಬನ್ನಿ ಎಲ್ಲಾರೆ, ನಾವು ನೋಡ್ಕೋತೀವಿ. ಮಗವತ್ತೆಲ್ಲ ಕೆಡ್ಸ್ಕೊಬೇಡ. ಸರಿ ಕಣಪ್ಪ, ನಾನು ಅದನ್ನೇ ಹೇಳೋದು. ಸ್ವಲ್ಪ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಎಲ್ಲದಕ್ಕೂ ಅದು ಇದು ಅಂತ ಇದು ಮಾಡಬೇಡ ಕಣವ. ಇವಳು ಹೋದ್ರೆ ಏನು ಮಾಡೋದ ಮೇಲೆ ಹೇಳು? ನಂದೇನು ಇಲ್ಲ ಕಣಪ್ಪ, ನಾನು ಹೇಳ್ದಂಗೆ ಅವ್ಳು ಕೇಳ್ಕೊಂಡು ಮಾಡ್ಕೊಂಡು ಹೋದ್ರೆ ನಾನೇ ಇದು ಮಾಡನೆ. ನಂದೇನೂ ಇಲ್ಲ. ಸರಿ ಅಪ್ಪ ನಡೀರಿ. ಅಮ್ಮ ನಡಿಯಮ್ಮ, ಅಡುಗೆ ಆಗೈತೆ, ಊಟ ಮಾಡಿ ನಡೀರಿ. ಹೋಗಿ ಏನು ತಿನ್ಸಿದಪ್ಪ? ಏನು ತಿಂತಿದ್ದೆ ಮಗಳೇ? ಬೆಳಿಗ್ಗೆ ನಾನೇ ತಿನ್ಸಿದೆ ಕಣ್, ನಡಿಯಮ್ಮ. ಸರಿ ಬನ್ನಿ. ಒಳ್ಳೆ ಕತೆ ಆಯಿತು. ಈ ಅಮ್ಮನೂ ನನ್ನ ಮಾತು ಕೇಳಲ್ಲ, ಈ ನೇತ್ರನೂ ಕೇಳಲ್ಲ. ಈಗ ಹೆಂಗೋ ಸುಮ್ಮನೆ ಹೊಸ್ಪದ್ದು ಅಲ್ವಾ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾವಳೆ. ಸುಮ್ಮನೆ ಅಂತೂ ಇರೋ ಮಗಳಲ್ಲ ಇವಳು ಅಂತ ಅನಿಸುತ್ತೆ ನನಗೇನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.